ಫೋನಲ್ಲಿ ಟೈಮ್ ತೋರಿಸು. 5:17. 4 ಗಂಟೆಗೆ ರೆಡಿ ಆಗು ಅಂದರೆ 5:17. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ಲಾಗು. ಸಂಡೇ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಇಶಾ ಫೌಂಡೇಶನ್ ಅವರ ಆದಿಯೋಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ನಮ್ಮ ಹಸ್ಬೆಂಡ್ನ ಎಬ್ಬರಿಸಿ ಅವ್ರೂ ಸ್ನಾನ ಮಾಡಿಕೊಂಡು ಪಾಪಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿ ನಾವು ಹೊರಡೋಷ್ಟರಲ್ಲಿ 5:17 ಆಗಿತ್ತು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಅವರ ಅಣ್ಣನೂ ಕೂಡ ಬರ್ತೀವಿ ಅಂತ ಹೇಳಿದರು. ಸೊ ಅವರನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ನಮ್ಮ ಮನೆ ಹತ್ರನೇ ಇರೋದು. ನಮ್ಮ ಮನೆಯಿಂದ ಸ್ವಲ್ಪ 1-2 ಕಿಲೋಮೀಟರ್ ದೂರ ಆಗುತ್ತೆ. ಅವರನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತೀವಿ. ಇವಾಗ ಅವ್ರ ಮನೆಗೆ ಹೋದ್ವಿ. ಅವ್ರು ಇನ್ನೂ ರೆಡಿಯಾಗಿರಲಿಲ್ಲ. ನಮ್ಮ ಭಾವ ಸ್ನಾನಕ್ಕೆ ಹೋಗಿದ್ರು, ನಮ್ಮ ತಂಗಿ ರೆಡಿಯಾಗಿದ್ದರು. ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಮ್ಮ ತಂಗಿ ನಮ್ಮ ಭಾವ ಸ್ನಾನ ಮಾಡ್ತಾಯಿದ್ರು. ಹೋಗೋಣ ಪರವಾಗಿಲ್ಲ, ಎಷ್ಟು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಅವರಿಗೂ ಐಡಿಯಾ ಇರಲಿಲ್ಲ. ನಾವು ಕಾಲ್ ಮಾಡಿ ನೈಟ್ ಕಾಲ್ ಮಾಡಿ ಹೇಳಿದ್ವಿ. ಅವರೂ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ಅವರಿಗೂ ನಿದ್ದೆ ಇರಲ್ಲ. ಅಷ್ಟು ಬೆಳಗ್ಗೆ ಎದ್ದೊಳ್ಬೇಕಂದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರೆ. ಅದಾದಮೇಲೆ ಸರಿ ಅಂದ್ಬಿಟ್ಟು ಎಲ್ಲರೂ ಸೇರಿ ಒಂದು 5:45 ಹಂಗೆ ನಾವು ಮನೆ ಬಿಟ್ವಿ. ಅದಾದಮೇಲೆ ನಾವು ಈಗ ಹೊಂಟು ನೋಡು BMTC ಮುಂದ್ಗಡೆ ಅಡ್ಡ ಹಾಕವನೆ. ಸರಿ ಇಲ್ಲ ರೂಲ್ಸು, ಆದರೂ ಹಂಗೆ ಹಿಂಗೆ ಬಿದ್ದು ಕಷ್ಟ ಬಿದ್ದು ಮುಂದಕ್ಕೆ ಹೋದು. ನಮ್ಮ ಹಸ್ಬೆಂಡ್ ಲೇಟ್ ಆಯಿತು ಅಂತ ಇದು ಮಾಡಿದ್ರು. ಯಾಕೆ ಅಂದರೆ ಅರ್ಲಿ ಮಾರ್ನಿಂಗ್ ಇನ್ನೂ ಬೇಗ ಹೋಗಿದ್ರೆ ನಾವು ನಂದಿ ಹಿಲ್ಸ್ಗೆ ಹೋಗ್ಬೋದಿತ್ತು. ನಂದಿ ಹಿಲ್ಸಿಗೆ ಹೋಗಿ ನಾವು ಆದಿಯೋಗಿಗೆ ಹೋಗ್ಬೋದಿತ್ತು. ಆ ಥರ ಪ್ಲ್ಯಾನ್ ಮಾಡ್ಬೋದಿತ್ತು. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಬೇಗ ಹೋಗೋಣ ಅಂತ ಇದು ಮಾಡಿದ್ರು. ಅದೇ ತುಂಬ ಲೇಟೇ ಆಗೋಯ್ತು. ಟೈಮ್ ಆದರೆ ಬಿಸಿಲು ಬೇಗ ಬರುತ್ತೆ. ಸೊ ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಆದಿಯೋಗಿ ಒಂದೇ ಸಾಕು. ಯಾವುದು ನಾವು ಪ್ಲ್ಯಾನ್ ಮಾಡಿ ಹೋಗಿದ್ದಲ್ಲ, ಸುಮ್ಮನೆ ಹೋಗಿದ್ದು. ನೈಟ್ ನಮ್ಮ ಹಸ್ಬೆಂಡು ಹೋಗೋಣ ಅಂತ ಅಂದರು. ಅವ್ರವ್ರು ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತ ನಮ್ಮ ಬಾಬುಂಗೆ ಗೊತ್ತಿತ್ತು. ಬಟ್ ನನ್ನ ತಂಗಿಗೆ ಹೇಳೇ ಇಲ್ಲ. ನಮ್ಮ ಬಾಬಾ ಎಲ್ಲೋ ತಮಾಷೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೀರಿಯಸ್ಸಾಗೆ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಅಷ್ಟೇ. ನಾನೇ ಬೆಳಗ್ಗೆ ಎಬ್ಬರಿಸ್ಬಿಟ್ಟು ಇಲ್ಲ ನೀನು ಹೇಳಿದ್ದೆ ತಾನೇ ನಡಿ ಹೋಗೋಣ ಅಂತ ನಾನೇ ಟಾರ್ಚರ್ ಮಾಡಿದ್ದು. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅಂದರೆ ನಾನು ಈ ರೋಡೆಲ್ಲ ನೋಡಿಲ್ವಲ್ಲ, ಸೊ ಅದಕ್ಕೋಸ್ಕರ ಅವರು ಹಿಂಗೆ ಏರ್ಪೋರ್ಟ್ಗೆ ಹೋಗೋದು ರೋಡು ಅಂತ ತೋರಿಸ್ತಾಯಿದ್ರು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಾರ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್ ಕಾರು ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ನೋಡೋಕ್ಕೂ ಚೆನ್ನಾಗಿತ್ತು, ಒಂಥರ ಹೊಸ ಸ್ಟೈಲ್ ಕಾರು. ಆಮೇಲೆಲ್ಲ ಬೆಳಕಾಗಕ್ಕೆ ಸ್ಟಾರ್ಟ್ ಆಯಿತು. ಸನ್ರೈಸು ಕೂಡ ಆಗ್ತಾಯಿತ್ತು. ಅದಾದಮೇಲೆ ನಾವು ಟಿಫನು ಕೂಡ ಏನೂ ಮಾಡಿಲ್ಲ, ಕಾಫಿನೂ ಕೂಡ ಏನೂ ಕುಡ್ದಿರಲಿಲ್ಲ. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಫಸ್ಟು ರೀಚ್ ಆಗಿಬಿಡೋಣ, ಆಮೇಲೆ ಬಿಸಿಲು ಬಂದರೆ ಎಲ್ಲೂ ಓಡಾಡೋಕ್ಕಾಗಲ್ಲ, ಅಲ್ಲಂತೂ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಫಸ್ಟೇ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ನಮ್ಮ ಪ್ರಜ್ಞಾನ ನೋಡಿ ಬೆಳಗ್ಗೆ ಎದ್ದು, ನಮ್ಮ ಪ್ರಜ್ಞಾ ಮಾತ್ರ ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ, ಎಲ್ಲಾದರೂ ಹೋಗ್ಬೇಕು ಅಂದರೆ ಪಟ್ಟಂತ ಎದ್ಬಿಡುತ್ತೆ ನಮ್ಮ ಪಾಪು. ಅವಳೇ ಸ್ನಾನ ಮಾಡಿಸಿ ಪಪ್ಪ ನಂಗೆ ಸ್ನಾನ ಮಾಡಿಸು ಬೇಗ ಅಂತೆಲ್ಲ ಅವ್ರ ಪಪ್ಪಾಗೆ ಹೇಳಿ ಸ್ನಾನ ಮಾಡಿಕೊಂಡು ಪಪ್ಪ ಬೆಳಗ್ಗೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನನ್ನ ಮಗಳು ಕೇಳೋದು. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಪಪ್ಪ ಡ್ಯೂಟಿಗೆ ಹೋಯ್ತಮ್ಮಮ್ಮ ಅಂತ ಕೇಳು. ಆಮೇಲೆ ಅವ್ರ ಪಪ್ಪ ಹೋಗಿಲ್ಲ ಅಂದರೆ ನಂಗೆ ಟೈಮ್ ಇದ್ದಾರೆ ಅನ್ನೋ ಅಷ್ಟರಲ್ಲಿ ಅಂದ್ಕೊಂಡ್ರೆ ಅವಳು ಸ್ವಲ್ಪ ಎದ್ದು ಖುಷಿ ಪಡ್ತಾಳೆ. ಇಲ್ಲ ಅವ್ರ ಪಪ್ಪ ಹೋಗ್ಬಿಟ್ಟಿದ್ದಾಗ ಅವಳೆದ್ರೆ ಬೇಜಾರು ಮಾಡ್ಕೋತಾಳೆ. ಪಪ್ಪಾಗೆ ಒಂದು ಫೋನ್ ಮಾಡು ಅಂತ ಅಂದ್ಬಿಟ್ಟು ಇದು ಮಾಡ್ತಾಳೆ. ಇವತ್ತು ಅವ್ರ ಪಪ್ಪ ಕೇಳಿಸ್ಕೊಂಡ್ರಲ್ಲ, ಖುಷಿಪಟ್ಟರು. ಅದಾದಮೇಲೆ ಬೇಗ ಎದ್ದು ಅವಳು ಕೂಡ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಬೇಗ ರೆಡಿ ಮಾಡಿದೆ. ಅವಳಿಗೊಂಥರ ಖುಷಿ ಈ ಥರ ಎಲ್ಲ ಆಚೆ ಬರಬೇಕಂತ. ಅದಾದಮೇಲೆ ನಾವು ಟೆಂಪಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು, ಅದು ಇಶಾ ಫೌಂಡೇಶನ್ ಎಂಟ್ರಿ. ಎಲ್ಲರಿಗೂ ತುಂಬ ಹೊಟ್ಟೆ ಹಸಿತಿತ್ತು. 4 ಗಂಟೆಗೆ ಎದ್ದಿರೋದ್ರಿಂದ ನನಗೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಅದಾದಮೇಲೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರು. ನಾನು ಅಲ್ಲೇ ಫೋಟೋ ಹಿಡ್ಕೊತಾ ಇದ್ದೆ, ವಿಡಿಯೋ ಮಾಡ್ಕೊತಾ ಇದ್ದೆ. ಎಲ್ಲರೂ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿದ್ವಿ. ಪಾಪುಗೆ ಹಾಲು ಕುಡಿಸಿದ್ವಿ.
ಇದೇ ಸದ್ಗುರು ಸನ್ನಿಧಿ ಅಂತ. ಇದ್ರೊಳಗಡೆ ಎಂಟ್ರಿ ಆಗಬೇಕು. ಇದರಿಂದ 3 ಕಿಲೋಮೀಟರ್ ಇದೆ ಅಂತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯ್ತು. ಯಾರು ಸ್ವಾಮೀಜಿ ನಂಗೆ ಗೊತ್ತೇ ಇಲ್ಲ. ಅವೆಲ್ಲ ಕರೆಕ್ಟಾಗಿ ಹೇಳ್ಬೇಕು, ಆಮೇಲೆ ತಪ್ಪಾಗಿ ಹೇಳೋದು ಮಕ್ಕಳು. ಫೋಟೋ ಇತ್ತಲ್ಲ ನೋಡಿ, ಇವರೇ ಇಶಾ ಫೌಂಡೇಶನ್ ಪಿತೃರು. ಯೂಟ್ಯೂಬ್ ಅಲ್ಲಿ ಇದ್ರನ್ನೆಲ್ಲ ಮಾತಾಡ್ತಿದ್ದೆ. ಎಷ್ಟು ಇದ್ರ ಬಗ್ಗೆ ಯಶೋಮಾರ್ಗದಲ್ಲಿ ಒಂದು ಸ್ವಲ್ಪ ಯಶೋಮಾರ್ಗ ಮಾತಾಡಿದ್ದಲ್ಲ, ಕೆರೆ ಬಗ್ಗೆ ಅವೆಲ್ಲ ಒಂದೆರಡು ವಿಡಿಯೋ ನೋಡಿ ಆಮೇಲೆ ನಾನು ಎಡಿಟ್ ಮಾಡಿ ಹಾಕ್ಬೇಕು. ತಪ್ಪು ಮಾಹಿತಿ ಕೊಟ್ರಿ ಸ್ವಾಮೀಜಿಗಳು ಶ್ರೀ 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 ಸದ್ಗುರು. ಮುಂದಕ್ಕೆ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 3.5 ಕಿಲೋಮೀಟ್ರು. ಫೋಟೋ ಶೂಟ್ಸ್ ಎಲ್ಲ ನಡೀತಾ ಇದೆ. ಎತ್ಕೊಳ್ಳೋ ಮೇಲಕ್ಕೆ ಪ್ಯಾಂಟ್ ಉತ್ತರೈತೈತೆ. ಅವ್ರು ಅಲ್ಲಿಂದನೂ ಬಂದ್ರು ರೀ, ಅವ್ರು ನಾನು ನೋಡಿದೆ. ನಾನು ಓ ಪಕ್ಕದಲ್ಲಿ ಗಂಡ್ಮಗು ಇದೆ. ಹೆಂಗ್ ಕಾಣುತ್ತೆ ಅರ್ಧ ಚಂದ್ರ. ನಮ್ಮ ಹಿಂದೂ ಸಂಸ್ಕೃತಿ ಹೆಂಗೆ ಎದ್ದು ಕಾಣುತ್ತಾ ಇದೆ ಶಿವನ್ ತಲೆ ಮೇಲೆ. ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇತ್ತು ಟೆಂಪಲ್ದು ಸ್ಟ್ಯಾಚು, ತುಂಬ ಚೆನ್ನಾಗಿತ್ತು. 120 ಫೀಟಲ್ಲಿದೆ ಅಂತೆ, ತುಂಬ ಚೆನ್ನಾಗಿತ್ತು. ನಾವು ನೋಡಿರೋದು ಮುರುಡೇಶ್ವರ ಬಿಟ್ಟರೆ ನಾನು ಇದೇ ಟೆಂಪಲ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಇಲ್ಲೇ ವ್ಯೂಸು ತುಂಬ ಹಿಂದೆನೇ ವ್ಯೂಸ್ ಅಷ್ಟು ಚೆನ್ನಾಗಿತ್ತು. ಇನ್ನು ಫ್ರಂಟಿಗೆ ಹೋದರೆ ಎಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾವು ರೀಚ್ ಆದ್ವಿ. ನಾವು ಕಾರ್ ಪಾರ್ಕಿಂಗ್ ಮಾಡಿ ನಾವು ಬಂದ್ವಿ. ಅದಾದಮೇಲೆ ಟೆಂಪಲ್ ಒಳಗೆ ರೀಚ್ ಆದ್ವಿ. ನೋಡಿ ಹೋಗ್ತಾ ಇದ್ದೀವಿ. ಇದೇ ಟೆಂಪಲ್ ಲೊಕೇಟ್ ಆಗಿರೋ ಪ್ಲೇಸ್ ಬಂದು ಆದಿಯೋಗಿ ಇಶಾ ಫೌಂಡೇಶನ್ ಅವರ ಆದಿಯೋಗಿ ಚಿಕ್ಕಬಳ್ಳಾಪುರ. ಬ್ಯಾಂಗ್ಳೂರಿಂದ 70 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರಬೇಕಂದ್ರೆ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ, ತುಂಬ ಫ್ರೆಶಿಯಸ್, ಶಾಂತಿಯಿಂದ ಇದೆ ಪ್ಲೇಸು. ತುಂಬ ಚೆನ್ನಾಗಿದೆ, ಸಖತ್ತು ಪೀಸ್ ಆಫ್ ಮೈಂಡ್ನ ತಂದುಕೊಡುತ್ತೆ ಈ ಪ್ಲೇಸು. ಇಲ್ಲಿ ಟೆಂಪಲ್ಗೆ ಎಂಟ್ರಿ ಆಗಬೇಕು. ಅದಾದಮೇಲೆ ಇಲ್ಲಿ ನನಗೆ ವೀಡಿಯೋ ಮಾಡಬಾರ್ದು ಅಂತ ಅಂದರು. ಇನ್ ಫ್ರೆಂಡ್ ನನಗೆ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ನಾನು ವೀಡಿಯೋನ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಾನು ಅಲ್ಲಿ ಆದಿಯೋಗಿದು ವೀಡಿಯೋನ ಕಂಟಿನ್ಯೂ ಮಾಡಿದೆ. ಆ ಪ್ಲೇಸ್ ಮಾತ್ರ ಮಾಡೋಂಗಿಲ್ವಂತೆ. ಸೊ ಅದಕ್ಕೆ ನಾವು ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲೆಲ್ಲ ತುಂಬ ಜನ ಇದ್ದಾರೆ ಅಲ್ಲಿ ಹೇಳ್ಕೊಡೋಕ್ಕೆ, ಅದು ಸ್ಟ್ಯಾಚು ಬಗ್ಗೆ ಇದು ಮಾಡೋಕ್ಕೆ, ಇನ್ಫಾರ್ಮೇಷನ್ ಕೊಡೋಕ್ಕೆ. ಆಮೇಲೆ ಅಲ್ಲಿ ಪ್ಲೇಸ್ ಮ್ಯಾನೇಜ್ಮೆಂಟು ಪ್ರತಿಯೊಬ್ಬರು ಇದ್ದಾರೆ. ಸೊ ಅವರು ಹೇಳಿದ್ರು, ನಾನು ಅದಕ್ಕೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ನಾನು ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಪ್ಲೇಸ್ ಹೇಗಿದೆ, ಆದಿಯೋಗಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಸಖತ್ತು ಪೀಸ್ ಆಫ್ ಮೈಂಡ್ ಪ್ಲೇಸು. ಹಾಗೆ ಹೇಳ್ದಂಗೆ ನಾನು ನಂದಿ ಬೆಟ್ಟ ಕೂಡ ಇಲ್ಲಿಂದ ಚೂರು ಹತ್ರ ಇದೆ. ಸೊ 35 ಕಿಲೋಮೀಟರ್ಸು ಎಷ್ಟೋ ನಮ್ಮ ಹಸ್ಬೆಂಡ್ ಹೇಳಿದ್ರು, ಗೂಗಲಲ್ಲಿ ಚೆಕ್ ಮಾಡಿ. ಅಲ್ಲಿಗೂ ಕೂಡ ಹೋಗ್ಬೋದಿತ್ತು. ಅಲ್ಲಿಗೆ ಸನ್ರೈಸು ಮತ್ತು ಸನ್ಸೆಟ್ ನೋಡೋದೇ ಒಂದು ಖುಷಿ. ಸೊ ಆ ಟೈಮಲ್ಲೇ ಹೋಗಬೇಕು. ಆ ಟೈಮು ಇದಾಯ್ತಲ್ಲ, ನಮಗೆ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಹೋಗಲಿಲ್ಲ. ಈ ಟೆಂಪಲಲ್ಲಿ ತುಂಬ ಚೆನ್ನಾಗಿ ಪ್ರತಿಯೊಂದೂ ಅವ್ರ ಪಾಡಿಗೆ ಅವರು ಜ್ಞಾನ ಮಾಡ್ತಾಯಿದ್ರು. ಒಳಗಡೆ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಬಂದು ಭಕ್ತಾದಿಗಳೆಲ್ಲ ದೇವಸ್ಥಾನದಲ್ಲಿ ಕೂತ್ಕೊಂಡು ಜ್ಞಾನ ಮಾಡ್ತಾಯಿದ್ರು. ಆಮೇಲೆ ಪೂಜೆಗಳು ಮಾಡಿಸ್ತಾಯಿದ್ರು. ನಮಗೆ ಯಾವುದೇ ಕೂಡ ಗೊತ್ತಿಲ್ಲ. ನಮ್ಮ ಪಾಡಿಗೆ ನಾವು ಫೋಟೋಸ್ ತೊಗೊಂಡ್ವಿ. ನಾವು ಬಂದು ದೇವಸ್ಥಾನ ನೋಡಿ ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ಪೂಜೆ ಮಾಡೋದನ್ನ ನೋಡಿದ್ವಿ ಅಷ್ಟೇ. ಈ ಆದಿಯೋಗಿ ಟೆಂಪಲ್ ಸ್ಟ್ಯಾಚು ಇದು ಬಂದುಬಿಟ್ಟು 112 ಅಡಿ ಇದೆ. ಸೊ ತಮಿಳ್ನಾಡು ಕೊಯಂಬತ್ತೂರಲ್ಲಿ ಏನು ಸ್ಟ್ಯಾಚು ಇದೆ ಅದೇ 2ನೇ ಸ್ಟ್ಯಾಚು ಇದು. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಶಾ ಫೌಂಡೇಶನ್ ಅವರು ತುಂಬ ಚೆನ್ನಾಗಿ ಈ ಸ್ಟ್ಯಾಚುನ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟೆಂಪಲ್ ಮಾತ್ರ ತುಂಬ ಫ್ರೆಶಿಯಸ್ ಆ್ಯಂಡ್ ಸೈಲೆಂಟಾಗಿದೆ. ಈ ಶಿವನ ಸ್ಟ್ಯಾಚು ಮೇಲೆ ಬೆಳಗ್ಗೆ 9 ಗಂಟೆಯಿಂದ ಒಂದು 10:30 11 ಗಂಟೆವರೆಗೂ ಸೂರ್ಯನ ಕಿರಣ ಈ ಸ್ಟ್ಯಾಚು ಮೇಲೆ ಬೀಳುತ್ತೆ. ಬಿದ್ದಾಗ ಅದು ಸ್ಟ್ಯಾಚು ಕಾಣೋ ಲುಕ್ಕೇ ಬೇರೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಹೋಗಿದ್ದ ಟೈಮ್ನು ಕೂಡ 7:45 ಆಗಿತ್ತು ನಾವು ಹೋದಾಗ. ತುಂಬ ಚೆನ್ನಾಗಿತ್ತು. ವ್ಯೂಸು ಮಾತ್ರ ಸೂಪರಾಗಿ ಕಾಣ್ತಾ ಇತ್ತು. ಟೆಂಪಲ್ ಮಾತ್ರ ತುಂಬ ಈ ಟೆಂಪಲ್ನ ತುಂಬ ದೊಡ್ಡದಾಗಿ ಬಿಲ್ಡ್ ಮಾಡಿ ತುಂಬ ಗ್ರ್ಯಾಂಡಾಗಿ ಓಪನ್ ಮಾಡಿದ್ದಾರೆ. ಹೋದ ವರ್ಷ 2023 ಮಾಡಿರೋದಿದು.
15/3/2023 ಈ ಟೆಂಪಲ್ನ ಬಿಲ್ಡ್ ಮಾಡಿ ಇದು ಓಪನ್ ಮಾಡಿರೋದು. ತುಂಬ ಗ್ರ್ಯಾಂಡ್ ಓಪನಿಂಗ್ ಇತ್ತಂತೆ. ಅವಾಗೆಲ್ಲ ಸ್ಕ್ರೀನ್ LED ಸ್ಕ್ರೀನಲ್ಲೆಲ್ಲ ಪೂಜೆ ನಡೀತಾ ಇರೋದನ್ನೆಲ್ಲ ತುಂಬ 7 ಸ್ಕ್ರೀನು 8 ಸ್ಕ್ರೀನು ಹಾಕಿ ಪೂಜೆ ನಡೀತಾ ಇರೋದನ್ನೆಲ್ಲ ಅಲ್ಲಿ ಇದು ಮಾಡಿದ್ರಂತೆ. ತುಂಬ ಜನ ಅಂದರೆ ತುಂಬ ಜನ ಭಕ್ತಾದಿಗಳು ತುಂಬ ಜನ ಬಂದು ಈ ಟೆಂಪಲ್ನ ವಿಸಿಟ್ ಮಾಡಿ ಹೋಗಿದ್ದಾರೆ. ಅವಾಗಿನ ವಿಡಿಯೋ ನಾನು ಜಸ್ಟ್ ನೋಡಿದ್ದೀನಿ ಅಷ್ಟೇ. ನಾನು ಈ ಟೆಂಪಲ್ನ ವಿಸಿಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಟೆಂಪಲ್ನ ವಿಸಿಟ್ ಮಾಡ್ತಾ ಇರೋದು. ನೀವೇ ನೋಡ್ಬೋದಲ್ಲ ಸೂರ್ಯನ ಕಿರಣ ಯಾವ ಥರ ನೀವೇ ನೋಡ್ಬೋದು ಫ್ರೆಂಡ್ಸ್. ಇವಾಗ ಸೂರ್ಯನ ಕಿರಣ ರೈಟ್ ಸೈಡ್ಗೆ ಬೀಳ್ತಾ ಇದೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ನೋಡೋಕೆ ಮಾತ್ರ ತುಂಬ ಬಿಸಿಲಾದರೆ ನೋಡೋಕ್ಕಾಗಲ್ಲ, ಸಖತ್ತು. ಇಲ್ಲಿ ಮಾತ್ರ ತುಂಬ ಬಿಸಿಲಾದರೆ ಬೇಸಿಗೆ ಟೈಮ್ ಇರೋದ್ರಿಂದ ತುಂಬ ಇದಾಗುತ್ತೆ. ಸೊ ನಾವು ಸ್ವಲ್ಪ ಬೇಗ ಬಂದಿದ್ದೆ, ನಮಗೆ ಇದಾಯಿತು, ಈಸಿ ಆಯಿತು. ಅಲ್ಲಿ ಜೇನು ಕೂಡ್ ಕಟ್ಟೈತೆ ನೋಡು ಕಿವಿ ಹತ್ರ. ಕೂಚೋ. ನಮ್ಮ ಪಾಪು ಫೋಟೋ ತೆಗೆಸ್ಕೊಳ್ಳೋಕೆ ತುಂಬ ತರಲೆ ಮಾಡ್ತಾಳೆ. ಎಲ್ಗನ ಬಂದರೆ ಸಾಕು ಅವಳಿಗೊಂದು ಸ್ವಲ್ಪ ಇದು ಆ ಫೋಟೋ ಎಲ್ಲ ತಗೊಳ್ಳಲ್ಲ, ಹಠ ಮಾಡ್ತಾಳೆ. ಅಂತ 1-2-3 ಫೋಟೋಸ್ ತಗೊಂಡು ಸಖತ್ ಹಠ ಮಾಡ್ತಾಯಿದ್ಲು. ನಾನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ, ನಮ್ಮ ಹಸ್ಬೆಂಡ್ಗೆ ಹೇಳಿ ಮಾಡಿಸ್ಕೊಂಡೆ. ಅದಾದಮೇಲೆ ನಾವು ತುಂಬ ಅಂದರೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಾನು ಎಷ್ಟು ಸತಿ ವಿಡಿಯೋದಲ್ಲಿ ಹೇಳಿದ್ದೀನೋ ಹೊಟ್ಟೆ ಹಸಿತಾಯಿತ್ತು ಅಂತ. ಸೊ ಎಲ್ಲರೂ ಅದೇ ಪ್ರೆಗ್ನೆಂಟ್, ನನ್ನ ತಂಗಿ ಬೇರೆ ಪ್ರೆಗ್ನೆಂಟು. ಸೊ ಅವಳಿಗೂ ತುಂಬ ಹೊಟ್ಟೆ ಹಸಿತಾಯಿತ್ತು. ನಾವು ಬೆಳಗ್ಗೆನೇ ಎದ್ದಿರೋದ್ರಿಂದ ಸಖತ್ತು ಹಸಿವಿತ್ತು. ಸೊ ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಾವು 9:15 ಆ್ಯಕ್ಚುಲಿ ಹೋಟೆಲಲ್ಲೇ ಪ್ರಿಪೇರ್ ಮಾಡ್ತಾಯಿದ್ರು. ಇಲ್ಲೇ ಹೋಟೆಲ್ಸು ಕೂಡ ಇತ್ತು, ಲೆಫ್ಟ್ ಸೈಡಲ್ಲಿ ಹೋಟೆಲ್ಸ್ ಇತ್ತು. ಅದು ನಮಗೆ ಗೊತ್ತೇ ಇರಲಿಲ್ಲ, ನಾವು ನೋಡಿರಲಿಲ್ಲ. ಆಮೇಲೆ ಸ್ಮೆಲ್ ಬರ್ತಾ ಇರೋದ್ರಿಂದ ಇಲ್ಲೇ ಹೋಟೆಲ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನೋಡಿದ್ವಿ. ಬೇಡ ಅಂತ ಅಂದ್ಬಿಟ್ಟು ಮೇನ್ ರೋಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಮೇನ್ ರೋಡ್ಗೆ ರಿಟರ್ನ್ ಹೋದ್ವಿ. ನೋಡಿದ್ರು ನೋಡಬೇಕು ಅನಿಸುತ್ತೆ ಈ ಟೆಂಪಲ್ ಮತ್ತು ಈ ಸ್ಟ್ಯಾಚು. ನಮ್ಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆದರೂ ಕೂಡ 1 ಸೆಕೆಂಡ್ ಒಂದು ಸುತ್ತ ಒಂದು ವಿಡಿಯೋ ಮಾಡಿಕೊಂಡೆ. ಇದನ್ನ ಮ್ಯೂಟ್ ಮಾಡ್ತೀನಿ. ಬಿಡ್ತಮ್ಮ, ಅವ್ರ ಅಪ್ಪ ಹೇಳದ್ನ ವಾಪಸ್ ಹೇಳ್ತಾಳ. ಕೈ ಮುಟ್ಬಿಡ ಬೀಳ್ತ್ಯಾ? ಬರಲೇ ಆಮೇಲೆ ಮೇನ್ ರೋಡಿಗೆ ಬಂದು ನಾವು ಹೋಟೆಲ್ಗೆ ರೀಚ್ ಆಗಿ ಇದು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ನಾವು ಒಳಗಡೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ತುಂಬ ಚೆನ್ನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹೋಟ್ಲನ್ನು. ಸೌದೆ ಒಲೆ ಬಿರಿಯಾನಿ ಅಂತಲೇ ಹೋಟೆಲ್ ನೇಮು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಬಂದು ಕೂತ್ಕೊಂಡ್ವಿ. ಟಿಫನ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಟಿಫನ್ ಬಂತು. ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಆ್ಯಂಡ್ ಒಂದು ಕಬಾಬ್ ಹೇಳಿದ್ವಿ, 1 ಪ್ಲೇಟ್ ಕಬಾಬ್ ಹೇಳಿದ್ವಿ. ತುಂಬ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಪೀಸಸ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು, ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು.
ನಿಮಗೆ ಪೀಸಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಪೀಸಸ್ಸು. ನಾನು ಮಟನ್ ಬಿರಿಯಾನಿ ತಿನ್ನಲ್ಲ, ಅದ್ರಲ್ಲಿ ಮಟನ್ ಪೀಸಸ್ಸು ಕೂಡ ತಿನ್ನಲ್ಲ. ನಾವು ಚಿಕನ್ ಬಿರಿಯಾನಿ ಕೇಳಿದ್ವಿ, ಆರ್ಡ್ರು ಮಾಡಿದ್ವಿ. ಬ್ರದರ್ ಇನ್ನೂ ರೆಡಿಯಾಗಿಲ್ಲ, ಇನ್ನೂ 1/2 hour ಆಗುತ್ತೆ ಅಂತ ಅಂದರು. ನಮಗೆ ತುಂಬ ಲೇಟ್ ಆಗಿಬಿಡುತ್ತೆ, ಬಿಸಿಲಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ತಿಂದೆ. ನಂಗೆ ತಿನ್ನೋಕ್ಕಾಗಿಲ್ಲ, ಆದ್ರೂ ತಿಂದೆ ನಾನು. ಅದಾದಮೇಲೆ ನಾವು ಬ್ಯಾಂಗ್ಳೂರಲ್ಲಿ ರೀಚ್ ಆದ್ವಿ. ಬ್ಯಾಂಗ್ಳೂರು ಮನೆ ಹತ್ರ ತುಂಬ ಅಂದರೆ ತುಂಬ ಬಿಸಿಲು, ಸಖತ್ತು ಬಿಸಿಲು. 2 hour ಜರ್ನಿ. ನಾವೆಲ್ಲರೂ ಮಲಗಿದ್ವಿ. ನಮ್ಮ ಹಸ್ಬೆಂಡ್ ಒಬ್ಬರು ಮಲಗಿರಲಿಲ್ಲ, ಯಾಕಂದರೆ ಅವ್ರು ಡ್ರೈವ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಸಖತ್ತು ಕೋಲ್ಡ್ ವಾಟರ್ ಕುಡಿಬೇಕು, ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತೈತೆ. ಸಖತ್ತು ಬಾಯಿ ದಾವ ಆಗ್ತಾಯಿತ್ತು. ಅದಾದಮೇಲೆ ನಾವು ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ರೀಚ್ ಆದ್ವಿ. ನಾವು ನಮ್ಮ ಭಾವನ ಮತ್ತು ನಮ್ಮ ತಂಗಿನ ನಾವು ಮನೆಯಲ್ಲೇ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.